ஆயிரம் சூரனை போன்றோலே வடிவலம் மூன்று கண்களும் நான்கு கரங்கள் திருசூலமும் கட்மாங்கம் மெட்டப்பட்ட தலை மது பாத்திரமும் நீலத்திருமை நீல் நரமுண்ட மாலை அணிந்த சவவாகனத்தில் பயங்கர ரூபமுடியாக ஒரு வீரபத்ரகாளியே அவாஹயாமி அவாஹயாமி அவாஹயாமி. ಮಂತ್ರದಂಡ ಇಟ್ಟಿರೋದು ಅಮ್ಮನ ಹತ್ರ ಇರೋದು. ಅಮ್ಮನ ಹತ್ರ ಇಟ್ಟು ನಾವು ಯಾರ ಮೇಲೆನ ಇಟ್ಟಿದ್ರೆ ಅವ್ರಿಗೆ ಏನಾನ ದೇವಾಗಿಲ್ಲ ಏನೋ ಇಟ್ಕೊಂಡಿದ್ರೆ ಅವ್ರ ತಲೆ ಮೇಲೆ ಇಟ್ಟಿದ್ರೆ ಅವ್ರು ಆ ಕೂದಲು ಇದರಲ್ಲಿ ಈ ಅಲ್ಲಲ್ಲಿ ಇಳ್ಕೊಂಡು ಬರುತ್ತೆ, ಸಪ್ರೇಟಾಗಿ ಆ ಕೂದಲು ಸಪ್ರೇಟಾಗಿ ಬರುತ್ತೆ. ಅಲ್ಲಿ ಕಂಡಿಡಿಯೋಕ್ಕೆ ಈಸಿ ಆಗಿರುತ್ತೆ. ಅವ್ರ ಮೇಲೆ ಏನಾನ ಇರಲಿ ಎಲ್ಲ ದೂರ ಹೋಗುತ್ತೆ. ಆ ಥರ ಒಂದು ಪವರ್ಫುಲ್ ಆಗಿರೋದು ಮಂತ್ರದಂಡ. ಸರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು ಇದು ಅಮ್ಮಂದು? ಇದು ನಮ್ಮ ಅಜ್ಜಿ ಕಾಲದಿಂದ ನಮ್ಮದು ಇಟ್ಕೊಂಡಿರೋದು. ನಿಮ್ಮ ಇದಕ್ಕೆ ಬಂದು ಎಷ್ಟು ವರ್ಷ ಸರ್ ನಿಮ್ಮ ಕೈಗೆ ಬಂದು? ನನ್ನ ಕೈಗೆ ಬಂದು ಒಂದು 5 ವರ್ಷ ಮೇಲೆ ಆಯಿತು. ಅದಕ್ಕಿಂತ ಮುಂಚೆ 10 ವರ್ಷ ಇರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ ಅಜ್ಜಿಯವರು ಯೂಸ್ ಮಾಡ್ತಾಯಿದ್ರು. ಸರ್ ಸುಮಾರು ಎಷ್ಟು ಆ ಥರ ಕಂಡುಹಿಡಿದಿರ್ಬೋದು ಸರ್ ದುಷ್ಟಶಕ್ತಿಗಳನ್ನ? ಲೆಕ್ಕನಿಲ್ಲ, ಸಾವಿರ ನೋಡಿದ್ದೀವಿ. ಸಾವಿರ ನಿಮ್ಮ ಅಜ್ಜಿ ಕಾಲದಿಂದನೂ ಆ ಕಾಲದಿಂದನೂ ಈ ಮಂತ್ರದಂಡ ಯೂಸ್ ಮಾಡ್ಕೊಂಡು ಬಂದಿದ್ದೀರಾ? ಹಾಂ. ಕಾಳಭೈರವ ಅದು ವಜ್ರಾಯುಧ ಇದು. ಸರ್ ಏನು ಸರ್ ಇದ್ರ ಪವರ್ ಏನು ಸರ್ ವಜ್ರಾಯುಧ ಅದು? ಸರ್ ಇದು ಎಲ್ಲ ಡಿಪಿಡೆನ್ಸ್ ಏನೋ ನೆಗೆಟಿವ್ ಇದ್ದರೆ ಎಲ್ಲ ದೂರ ಹೋಗೋಕ್ಕೆ ಇದೆಲ್ಲ ನಾನು ಕಲೆಕ್ಟ್ ಮಾಡೋದು. ಓಕೆ. ಈ ಥರ ಎಲ್ಲ ಮಕ್ಕಳು ಬರ್ತಾರೆ, ನೆಗೆಟಿವ್ ಎನರ್ಜಿಯಲ್ಲಿ ತುಂಬ ಹಾಳಾಗ್ತಾರೆ. ಒಬ್ಬೊಬ್ಬರು ಎಣ್ಣೆ ಹೊಡ್ಕೊಂಡು ಫುಲ್ ಫ್ಯಾಮಿಲಿಯನ್ನು ಬಿಟ್ಬಿಟ್ಟು ಎಲ್ಲೆಲ್ಲೋ ಸುತ್ಕೊಂಡು ಹೋಗ್ತಾರೆ. ಓಕೆ. ಅವ್ರ ಮೇಲೆ ಇರೋದು ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ನಾನು ಒಂದು ಇದರಲ್ಲಿ ಹೋಗ್ತಾ ಇದ್ದೀನಿ. ಈ ಅಸ್ತ್ರ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಇದು ದಂಡ ಸರ್ ಇಲ್ಲಿ ಬುತ್ತ ಮಲ್ಕೊಂಡಿರೋದೂ ಇದೆ, ಗಣೇಶನೂ ಇದ್ದಾರೆ, ಅವರು ಇದೆ. ಯಾಳಿ, ಇದು ಯಾಳಿ ಮುಖ, ಈ ಥರ ಈ ಕಡೆ ಸರ್ಪ,
ಎಲ್ಲ ಮಾಡಿದ್ದೀನಿ. ಇಲ್ಲೇ ಒಂದು ಮುಖ, ಇದು ನಮ್ಮ ಶರೀರ ಥರ. ಇದು ನಮ್ಮ ಶರೀರದಲ್ಲಿ ಮೂಲಾಧಾರದಿಂದ ಸರಿಸ್ರಾಮಕ್ಕೆ ಮೇಲೆ ಹಾವು ಬರೋದು ಒಂದು ಇದಿದೆ. ಆ ಥರ ನಮ್ಮ ಶಕ್ತಿ ಮೇಲೆ ಬರಬೇಕು ಅಂತ ಅಷ್ಟು ಈಸಿಯಾಗಿಲ್ಲ. ನಾನು ಕಾಳಿಯಮ್ಮ ಉಪಾಸಕ. ನಾನು ಕಾಳಿಯಮ್ಮನ ಇಟ್ಟು ನಾನು ಈ ಥರ ಮಾಡಿದ್ದೀನಿ. ಇದಕ್ಕೆ ಶಕ್ತಿ ಏನಂದರೆ, ನಾವು ಶಕ್ತಿ ಕೊಟ್ಟಿದ್ವಿ. ಇದರಲ್ಲಿ ಶಿವಲಿಂಗ ಇದೆ, ಮುಕ್ಕೋಡಿ ದೇವರುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಇದರಲ್ಲಿ ಇದ್ದಾರೆ. ಎಲ್ಲ ದೇವರುಗಳು ಇಲ್ಲಿ ಇಟ್ಟಿದ್ದೀನಿ. ಹನುಮಾನ್ಜಿ ಇದ್ದಾರೆ, ಇಲ್ಲಿ ದುರ್ಗಾದೇವಿ ಇದ್ದಾರೆ, ಕಾಳಿಯಮ್ಮನಿಗಿದ್ದಾರೆ. ಇಲ್ಲಿ ಕಾಳಿಯಮ್ಮನಿಗೆ ಇದು ಮಾಡಿದ್ದೀನಿ, ಸರ್ಪ ಅದು ಮಾಡಿ ಈ ಥರ ಮಾಡಿದ್ದೀನಿ. ಯಾರ ಮೇಲೆನ ದೇವಾಗವ ಏನಾನ ಇಟ್ಕೊಂಡಿದ್ರೆ, ಒಂದು ನೆಗೆಟಿವ್ ಎನರ್ಜಿ ಇದ್ರೆ ಬರಮ್ಮ ಇಲ್ಲಿ, ಅವ್ರ ಮೇಲೆ ಈ ಥರ ಇಟ್ಟು ನಾವು ಮಂತ್ರ ಹೇಳುವಾಗ ಅವ್ರ ಮೇಲೆ ಇದ್ದು ಏನಾರ ಶಕ್ತಿ ನೆಗೆಟಿವ್ ಎನರ್ಜಿ ಇದ್ರೆ ಈ ಅಲ್ಲಲ್ಲಿ ಈ ಥರ ಸಿಕ್ಕೊಂಡು ಬರುತ್ತೆ. ಇವಾಗ ನಾನೇ ತೆಗಿತಾ ಇದ್ದೀನಿ, ಬರ್ತಾ ಇಲ್ಲ. ತೆಗಿಯೋಣಂದು ಎತ್ತಿದ್ರೇನು ಬಂದಿಲ್ಲ. ಯಾಕಂದರೆ ಇವರು ಇಲ್ಲಿ ಕೆಲಸ ಮಾಡೋರು ತೋರಿಸ್ತಾ ಇದ್ದೀನಿ, ಯಾರು ಏನಿಲ್ಲ ಇವ್ರ ಮೇಲೆ. ಅದೇ ಇದ್ರೆ ಅದು ಕೂದಲು ಸಮೇತ ಸಿಕ್ಕೊಳ್ಳುತ್ತೆ. ಸಿಕ್ಕೊಂಡು ಅಲ್ಲಿ ತೆಗಿಯುತ್ತೆ, ಅಲ್ಲಿಗೆ ಬರುತ್ತೆ, ಅಲ್ಲಿಗೆ ಬರುತ್ತೆ. ಏನು ನಮ್ಮ ಕನಸಿದೆ ಎಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಹೌದು. ಸರ್ ಇದಕ್ಕೆ ಏನಂತ ಕರಿತೀರಾ ಸರ್ ನೀವು? ಯಾವುದಕ್ಕೆ? ದಂಡಕ್ಕೆ? ಅದು ಮಂತ್ರದಂಡ. ಮಂತ್ರದಂಡ. ಮಂತ್ರದಂಡ ನಮ್ಮ ಕಾಳಿ ಉಪಾಸಕನ ನಾನು ಇಟ್ಟಿದ್ದೀನಿ. ಅಮ್ಮನ ನಂಬ್ಕೊಂಡು ಬರೋರಿಗೆ ಎಲ್ಲ ಒಳ್ಳೇದಾಗಬೇಕೆಂದು ನಾವು ಮಾಡ್ತಾ ಇದ್ದೀವಿ. ಇದು ಹೆಸರು ಸಿಂಗಿಂಗ್ ಬೌಲ್ ಅಂತ. ಇದು ಟಚ್ ಮಾಡಿದ್ರೆ ಹಿಂಗೆ ಈ ಥರ ಸೌಂಡ್ ಬರುತ್ತೆ, ಓಮ್ ಎಂದು ಸೌಂಡ್ ಬರುತ್ತೆ. ನಮ್ಮ ಮೇಲೆ ಇರೋ ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ, ವಶೀಕರಣ ಎನರ್ಜಿ, ಪಾಸಿಟಿವ್ ಎನರ್ಜಿ ನಮ್ಮ ಮೇಲೆ ಇಳಿಸೋಕ್ಕೆ ಒಬ್ಬರ ಮೇಲೆ ಈ ಥರ ತಲೆ ಮೇಲೆ ಇಟ್ಟು ಈ ಥರ ಹೊಡೆದ್ರೆ ಅವ್ರ ಮೇಲೆ ಏನಾರ ದೇವ ಏನೋ ಇಟ್ಕೊಂಡಿದ್ರೇನು, ಎಲ್ಲೆಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಇದ್ದರೆ ಎಲ್ಲ ದೂರ ಹೋಗುತ್ತೆ. ಅವ್ರ ಬಾಡಿಯಲ್ಲಿ ಒಂದು ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್ಸ್ ಇಲ್ಲೇ ಇರುತ್ತೆ. ಆ ಥರ ಇದು. ಇವಾಗ ಏನು ಸೌಂಡ್ ಬಂತು ಸರ್? ಈ ಥರ ಹೊಡೆದಾಗ ಏನೇ ಇವರಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಅದು ಹೋಗುತ್ತೆ. ಏನು ನೆಗೆಟಿವ್, ಇದು 3 ಮಿನಿಟ್ಸ್ ಈ ಸೌಂಡ್ ಬರುತ್ತೆ. ಹಾಂ, ಒಂದು ಏಟ್ ಹೊಡೆದ್ರೆ 3 ಮಿನಿಟ್ಸ್ ಹೊಡೆಯೋದು, 3 ಮಿನಿಟ್ಸ್ ಸೌಂಡ್ ಇರುತ್ತೆ. ಅವ್ರ ಮೇಲೆ ಏನಾನ ನೆಗೆಟಿವ್ ಇರಲಿ ಎಲ್ಲ ದೂರ ಹೋಗುತ್ತೆ. ಒಂದು ಪಾಸಿಟಿವ್ ವೈಬ್ರೇಷನ್ ಮಾಡೋಕ್ಕೆ ಇದು ಮಾಡೋದು. ತುಂಬ ಜನಕ್ಕೆ ನಾನು ಮಾಡಿರೋದು, ಅವ್ರ ಮೇಲೆ ಇಟ್ಟು ಹೊಡೆದ್ರೆ ದೇವ ಇಟ್ಕೊಂಡಿದ್ರೆ ಇದನ್ನು ತಲುಪಿಡ್ತಾರೆ, ಆ ಸೌಂಡ್ಗೆ ಇದು ಮಾಡ್ತಾರೆ, ತಲ್ಬಿಟ್ಟು ಅವರು ಆಟ ಆಡ್ತಾರೆ, ಮಾತಾಡ್ತಾರೆ. ನಾನು ಹಿಂಗಿದೆ ಅವ್ರ ಹೆಸರು ಅವ್ರ ಮೇಲೆ ಇಟ್ಕೊಂಡಿರೋ ಯಾರು ಏನು ಎತ್ತ ಅಂತ ಮಾತಾಡ್ತಾವೆ, ಆತ್ಮಗಳು ಮಾತಾಡುತ್ತೆ. ಆಮೇಲೆ ನಾವು ಈ ತರ ಚಕ್ರದಲ್ಲಿ ಕೂತ್ಕೊಬಿಟ್ಟು ಅದರಲ್ಲಿ ಆ ತರ ಚಕ್ರದಲ್ಲಿ ಕೂತ್ಕೊಬಿಟ್ಟು ಅವ್ರ ಮೇಲೆ ಇರೋದೆಲ್ಲ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲ್ ಮಾಡಿ ಅದನ್ನು ಇಳಿಸಿ ಹೋಮ ಹಾಕಿ ಎಲ್ಲ ಅಮ್ಮನ ಕೈಯಿಂದ ಎಲ್ಲ ಇಳಿಸ್ತೀವಿ. ಇದು ಈ ತರ ಹೊಡೆದು ಇವ್ರ ಮೇಲೆ ಇರೋದು ಹಿಂಗೆ ಎಲ್ಲ ಸುತ್ಕೊಂಡು ಎಲ್ಲ ಪಾಸಿಟಿವ್ ವೈಬ್ರೇಷನ್ಸ್ ಇವ್ರಿಗೆ ನಮ್ಗೆ ಕೊಡ್ತೀವಿ. ಈ ತರ ಇದೆ. ಇದು 2 ಕಟ್ಟೆಗಳಿದೆ. ಸರ್ ಇದರಲ್ಲಿ ಬುದ್ಧ ಇದು ಇದೆ, ಚಿತ್ರ ಇದೆ, ಏನು ಅದರ ಅರ್ಥ ಏನು? ಇಲ್ಲ, ಇದು ಧ್ಯಾನ ಮಾಡೋಕ್ಕೆ, ಮೆಡಿಟೇಷನ್ಗೆ ಇಂಪಾರ್ಟೆಂಟ್ ಮಾಡಿರೋದು. ಚಿಕ್ಕದಾಗಿದ್ರೆ ಮೆಡಿಟೇಷನ್ಗೆ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡು ಟ್ಯಾಪ್ ಮಾಡಿಬಿಟ್ಟು ಇಟ್ಕೊಂಡು ಧ್ಯಾನ ಮಾಡೋಕ್ಕೆ ಇದು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಸೌಂಡ್ ಬರುತ್ತೆ. ಅದರಲ್ಲಿ ಪೀಸ್ಫುಲ್ ಆಗಿರುತ್ತೆ ಮೈಂಡು. ಒಂದು ಸ್ಟ್ರೈಟ್ ಆಗಿರುತ್ತೆ ಮೈಂಡ್, ಕಂಟ್ರೋಲ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ಮಾಡಿರೋದು. ಇದು ಸ್ವಲ್ಪ ದೊಡ್ಡದಾಗಿರೋದಕ್ಕೋಸ್ಕರ ಇದನ್ನ ತಲೆ ಮೇಲೆ ಇಟ್ಟು ನಾವು ನೋಡಿದ್ರೆ, ನಾನು ಪ್ರಾಕ್ಟಿಕಲ್ ಆಗಿ ತುಂಬ ಜನಕ್ಕೆ ನಾನು ಮಾಡಿದ್ದೀನಿ. ಒಬ್ಬರಿಗಿಬ್ಬರಿಗೆಲ್ಲ 1000 ಜನಕ್ಕೆ ಮಾಡಿದ್ದೀನಿ.
ನಾನು ನೋಡಿದ್ದೀನಿ ಅವ್ರ ಮೇಲೆ ಇರೋ ನೆಗೆಟಿವ್ಸ್ ಎಲ್ಲ ರಿಮೂವ್ ಆಗ್ತಾ ಇದೆ. ರಿಮೂವ್ ಆಗಿ ಪಾಸಿಟಿವ್ ಎನರ್ಜಿ ಇದಾಗುತ್ತೆ. ಇವ್ರ ಮೇಲೆ ಇಟ್ಬಿಟ್ಟು ಒಂದು ಕರ್ಪೂರ ಹಚ್ಬಿಟ್ಟು ಮೇಲೆ ಕರ್ಪೂರ ಇಡ್ತೀವಿ. ಕರ್ಪೂರ ಇಟ್ಟು ಅವ್ರ ಮೇಲೆ ಇಟ್ಟು ನಾವು ಮಂತ್ರ ಹೇಳುವಾಗ ಅವ್ರ ಮೇಲೆ ಏನಾನ ಇರಲಿ ಅದೆಲ್ಲ ದೂರ ಹೋಗುತ್ತೆ. ಆ ಥರ ಮಾಡ್ತೀವಿ. ಕಾಳಿದಾಸಿಂದ ನಾವಿರೋದು ಕೋಲಾರ ಗೋಲ್ಡ್ ಫೀಲ್ಡಲ್ಲಿ KGF ಇರ್ತಾರೆ. ನಮ್ಮೂರಲ್ಲಿ KGF ಇಂದ 2 ಕಿಲೋಮೀಟ್ರ್ ಒಳಗಡೆ ಇರೋದು ST ಬ್ಲಾಕ್ ಎಂದು ST ಬ್ಲಾಕ್ 4th ಬ್ರಾಂಚ್ ಎಂದು ಇರೋದು ನಮ್ಮ ದೇವಸ್ಥಾನ, ಕಾಳಿಯಮ್ಮನ ದೇವಸ್ಥಾನ. ಅಗೋರ ಭದ್ರಕಾಳಿಯಿಂದ ಇಟ್ಟಿದ್ದೀವಿ. ಭದ್ರಕಾಳಿ ಇನ್ನೊಂದು ಮೂಲಸ್ಥಾನ ಇದೆ, ಮುನೀಶ್ವರನ ಮೂಲಸ್ಥಾನ ಇದೆ, ನಾಗದೇವತೆ ಇದೆ, ಕಾಟೇರಮ್ಮ ಇದ್ದಾರೆ. ಎಲ್ಲರಿಗೂ ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್, ಸುಮಾರು ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಮ್ಮದು ನಾನೊಂದು 15 ಇಯರ್ಸ್ ಆಗಿ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿದಾರಿಯಲ್ಲಿ ಅವರು ಇದ್ದಾರೆ, ಇವಾಗಲೂ ಇದ್ದಾರೆ, ಆಚೆ ಇದ್ದಾರೆ. ಅವ್ರದ್ದು ಫೋಟೋ ನಮ್ಮ ಗುರು ಇವರು. ನಮ್ಮ ಅಜ್ಜಿ ಇದ್ರೂ ನಮಗೆ ಎಲ್ಲ ನಮಗೆ ಹೇಳ್ಕೊಟ್ಟಿರೋದು ಎಲ್ಲ ಅವರು. ನಾವು ಚಿಕ್ಕ ವಯಸ್ಸಿಂದ ಇದು ಮಾಡ್ತಾ ಇರೋದು. ಅವರು ಕೆಳಗಡೆ ನಾವು ಕೂತ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ಇದು ಒಳ್ಳೆಯದೇ, ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದು ಎಲ್ಲ ಮಾಡ್ತಾ ಇದ್ವಿ ನಾವು. ಒಂದು ನಮ್ಮ ದೇವಸ್ಥಾನ ಒಂದು 65 ಇಯರ್ಸಿಂದ ಇದೆ. ಜನ ಎಲ್ಲ ನಿಮ್ಮ ಹತ್ರ ಕಷ್ಟ ಅಂತ ಬರ್ತಾರೆ. ಆ ಕಷ್ಟ ಅಂತ ಬಂದವರಿಗೆಲ್ಲ ಪರಿಹಾರ ಮಾಡ್ತಿದ್ದೀರಾ. ಎಲ್ಲ ಜಾತಿ ಮತ ಭೇದ ಏನೂ ಇಲ್ದಲೆ ನೀವು ಎಲ್ರಿಗೂ ಸಹಾಯ ಮಾಡ್ತಿದ್ದೀರಾ. ಹೌದು, ನಾವು ನಮ್ಮ ಹತ್ರ ಎಲ್ಲ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಹಿಂದೂಸ್ ಎಲ್ಲ ಬರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಎಲ್ಲ ಪರಿಹಾರ ಮಾಡ್ತೀವಿ. ಜಾಸ್ತಿ ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಮಾಟ ಮಂತ್ರ ಎಲ್ಲ ಮಾಡ್ಕೊಂಡು ಎಲ್ಲ ಹಾಳಾಗ್ತಾರೆ. ಅಲ್ಲಿ ಪ್ರಾಬ್ಲಮಲ್ಲಿ ಸಿಕ್ಕೊಂಡು ಶೂನ್ಯ ಮಂತ್ರ ಎಲ್ಲ ತುಂಬ ಹಾಳಾಗಿದ್ದಾರೆ. ಅವ್ರ ಪ್ರಾಬ್ಲಮ್ ಎಲ್ಲ ನಾವು ಕ್ಲಿಯರ್ ಮಾಡೋಕ್ಕೆ ನಾವು ಅಮ್ಮನ ಇಟ್ಟು ಅಗೋರ ಭದ್ರಕಾಳಿ ಅಮ್ಮ ಇಟ್ಟಿದ್ದೀವಿ. ಎಲ್ಲ ಬರೋರಿಗೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅವ್ರ ಮೇಲೆ ಇರೋ ನೆಗೆಟಿವ್ಸ್ ಎಲ್ಲ ರಿಮೂವ್ ಮಾಡ್ತೀವಿ. ತುಂಬ ಜನ ವಶೀಕರಣ ಮಾಡಬೇಕಂತ ಬರ್ತಾರೆ. ವಶೀಕರಣ ದುರುಪಯೋಗ ಮಾಡಬೇಕು, ಮಾರಣ ಮಾಡಬೇಕು ಆ ಥರ ಎಲ್ಲ ಯಾವುದು ಮಾಡೋದಿಲ್ಲ. ನಾವು ಒಳ್ಳೆಯದಕ್ಕೆ ಮಾಡ್ತೀವಿ, ಒಳ್ಳೆಯದಕ್ಕೆ ಇದು ಮಾಡ್ತೀವಿ. ಅಮಾವಾಸ್ಯೆಗೆ 2 ದಿನ ಮೇನ್ ನಾವು ಅಮ್ಮನ ಅಲಂಕಾರ ಮಾಡಿ ಈ ಥರ ಮೇನ್ ಮಾಡ್ತೀವಿ. ಜನ ಮೇನ್ ಯಾಗ ಹೋಮ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ. ಡೈಲಿನೂ ಎಲ್ಲ ನಾವು ಡೈಲಿ ಪ್ರಸನ್ನ ನೋಡೋದು, ಮಕ್ಕಳು ಬರ್ತಾರೆ ನೋಡೋಕ್ಕೆ ಬರ್ತಾರೆ, ಅಮ್ಮನ ದರ್ಶನ ನೋಡೋಕ್ಕೆ ಬರ್ತಾರೆ, ಹೋಗ್ತಾರೆ. ಡೈಲಿ ಓಪನ್ ಇರುತ್ತೆ ಸರ್? ಡೈಲಿ ಓಪನ್ ಇರುತ್ತೆ. ಎಲ್ಲನ ನಾವು ಪೂಜೆಗೆ ಆಚೆ ಹೋಗ್ತೀವಿ ಬರ್ತೀವಿ. ನೀವು ಕಾಲ್ ಮಾಡಿಬಿಟ್ಟು ಬರಬೇಕು. ಯಾರನ್ನ ಬಂದರೆ ಮಕ್ಕಳು ಬಂದರೆ ಕಾಲ್ ಮಾಡಿಬಿಟ್ಟು ನಮ್ಮದು ಇನ್ಸ್ಟಾಗ್ರಾಮ್ ID ಕಾಳಿದಾಸ್ KGF ಒಂದು ಇದೆ. ಅದರಲ್ಲಿ ಮ್ಯಾಪು ಗೂಗಲ್ ಮ್ಯಾಪ್ ಇದೆ. ಕಾಳಿದಾಸ್ KGF ಒಂದು ಹಾಕಿದ್ರೂ ಬರುತ್ತೆ. ಶ್ರೀ ಕಾಳಿಯಮ್ಮನ್ ಟೆಂಪಲ್ KGF ಅಂತ ಹಾಕಿದ್ರೂ ಗೂಗಲ್ ಮ್ಯಾಪಲ್ಲಿ ತೋರಿಸುತ್ತೆ. ಬೆಂಗಳೂರಿಂದ ಬರೋಂಥವ್ರಾಗ್ಬೋದು, ಇಲ್ಲ ಬೇರೆ ಊರಿಂದ ಬರೋಂಥವ್ರಾಗ್ಬೋದು, ಎಲ್ಲಿ ಬಂದು ಇಳಿಬೇಕು, ಹೇಗೆ ಬರಬೇಕು? ಡೈರೆಕ್ಟ್ ಕೋಲಾರ ಗೋಲ್ಡ್ ಫೀಲ್ಡ್ KGFಗೆ ಬರಬೇಕು. ಬೆಂಗಳೂರಿಂದ ಟ್ರೈನ್ ಇದೆ. ಊರಿಗಮ್ ಬಂದರೆ ಬೆಳಗ್ಗೆ ಟ್ರೈನ್ ಇದೆ. ಊರಿಗಮ್ ರೈಲ್ವೆ ಸ್ಟೇಷನ್ ಇದೆ. ಊರಿಗಮ್ ರೈಲ್ವೆ ಸ್ಟೇಷನ್ ಬರ್ಬೋದು. ಅಲ್ಲಿ ಬಂದು ಆಟೋವ್ರ ಹತ್ರ ಕಾಳಿದಾಸ್ KGF ಶ್ರೀ ಕಾಳಿಯಮ್ಮನ್ ಟೆಂಪಲ್ ಅಂತ ಕೇಳಿದ್ರೂ ಅವ್ರು ಆಟೋವ್ರು ಕರ್ಕೊಂಡು ಬಂದು ಬಿಡ್ತಾರೆ. ಇಲ್ಲಾಂದರೆ ಲೊಕೇಶನ್ ಇದೆ, ಕಾಳಿದಾಸ್ KGF ಅಂತ ಹಾಕಿದ್ರೇನು ಲೊಕೇಶನಲ್ಲಿ ತೋರಿಸುತ್ತೆ. ಮತ್ತು ಫೋನ್ ಮಾಡಿಬಿಟ್ಟು ಬನ್ನಿ, ನಾನು ಅಡ್ರೆಸ್ ನಾನೇ ಫೋನ್ ನಾವು ನಮಗೆ ಫೋನ್ ಮಾಡೋರು ಮಾಡಿಬಿಟ್ಟು ಬರ್ಬೋದು ನಮ್ಮ ದೇವಸ್ಥಾನಕ್ಕೆ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಏನೇನೋ ಪ್ರಾಬ್ಲಮ್ ಇದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿ. ನಿಮಗೇನು ದುಡ್ಡೆಲ್ಲ ನಾವು ಏನು ಕೇಳೋದಿಲ್ಲ. ನನಗೆ ಟೈಮ್ ಇದ್ದರೆ ನಾನು ಟೈಮ್ ಇರೋವಾಗ ನಿಮ್ಮ ಮೆಸೇಜ್ ನೋಡಿಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು. ಗುರುಗಳೇ, ಮತ್ತು ತುಂಬ ಎಮರ್ಜೆನ್ಸಿ ಇರುತ್ತೆ, ಅವ್ರುಗಳು ಇಲ್ಲಿಗೆ ಬರೋಕ್ಕಾಗಲ್ಲ, ನಿಮ್ಮನ್ನೇ ಅಲ್ಲಿ ಕರ್ಸ್ಕೋಬೇಕು ಅಂತ ಇದು ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ? ಇಲ್ಲ, ತುಂಬ ಇಂಪಾರ್ಟೆಂಟ್ ಇದ್ದರೆ ನಾವು ಹೋಗ್ತೀವಿ ಅಲ್ಲಿ. ಅವ್ರ ಮನೆಗೆ ಹೋಗಿ ಪೂಜೆ ಮಾಡ್ತೀವಿ. ಏನಾರ ಮಾಡಬೇಕಂದ್ರೆ ಮಾಡ್ತೀವಿ. ಇಲ್ಲಾಂದರೆ ಅವ್ರು ಇಲ್ಲೇ ಬರಬೇಕು. ಅಮ್ಮನ ಹತ್ರ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದು ಎಲ್ಲ ಒಳ್ಳೇದಾಗುತ್ತೆ. ಫೋನ್ ಮಾಡ್ತಾರೆ, ಫೋನ್ ತೆಗಿಯೋಕ್ಕೂ ಆಗೋದಿಲ್ಲ. ನಾವು ಪೂಜೆಯಲ್ಲಿ ಇರ್ತೀವಿ. ಆ ಪೂಜೆಯಲ್ಲಿ ಇರೋ ಟೈಮಲ್ಲಿ ನಾವು ಫೋನ್ ತೆಗಿಯೋಕ್ಕೂ ಆಗೋದಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಂತ ಹೇಳಿ. ನಾವು ಏನಿದ್ರೂ ನಮ್ಮ ಕಡೆಯಿಂದ ನಾವು ನಿಮಗೆ ಎಲ್ಲ ರಿಪ್ಲೈ ಮಾಡ್ತೀವಿ. ನಿಮ್ಮ ಪ್ರಾಬ್ಲಮ್ಗೆ ಏನು ಮಾಡಬೇಕಂತ ನಾವು ಸೊಲ್ಯೂಷನ್ ಕೊಡ್ತೀವಿ. ದುಡ್ಡೆಲ್ಲ ಏನೂ ಕೇಳೋದಿಲ್ಲ. ನೋಡೋಕ್ಕೆ ಏನು ಚಾರ್ಜಸ್ ಇಲ್ಲ, ಏನಿಲ್ಲ, ಫ್ರೀನೇ. ನಿಮಗೆ ನಿಮ್ಮ ಫೋಟೋ ಕಳಿಸಿ, ನಿಮ್ಮ ಹೆಸರು ಕಳಿಸಿ, ಈ ಥರ ಪ್ರಾಬ್ಲಮ್ ಹೋಗ್ತದೆ ಸ್ವಾಮಿ, ಏನೊಂದು ನೋಡಿ ಹೇಳಿ ಸ್ವಾಮಿ ಅಂತ ಕೇಳಿದ್ರೂ ನಾವು ನೋಡಿ ಹೇಳ್ತೀವಿ. ನಾವು ನಮ್ಮ ಟೈಮ್ ಇರೋದು ನಾನು ನೈಟಲ್ಲಿ ಎಲ್ಲ ಈ ಥರ ವಾಟ್ಸಪ್ ಮೆಸೇಜ್ ಮಾಡಿರೋರಿಗೆ ಅವ್ರಿಗೆಲ್ಲ ರಿಪ್ಲೈ ಮಾಡಿ. ಕವಡೆ ಶಾಸ್ತ್ರ
ಮತ್ತು ತಡೆ ಹೊಡೆಯುವಂಥದ್ದಾಗಿರ್ಬೋದು. ಮತ್ತು ನಾವಿಲ್ಲಿ ನೋಡ್ತಾ ಇದ್ದೀವಿ ತಾಳೆಗರಿ ಸಹ ಇದೆ. ಯಾವತ್ತಿನ ದಿನಗಳಲ್ಲಿ ನೀವು ಇದನ್ನ ಮಾಡ್ತೀರಾ, ಹೇಳ್ತೀರಾ? ನಾವು ಹುಣ್ಣಿಮೆ ಅಮಾವಾಸ್ಯೆಗೆ ಮಾತ್ರ ಹೇಳೋದಿಲ್ಲ. ತುಂಬ ಜನ ನಮ್ಮನ್ನು ದರ್ಶನ ಮಾಡೋಕ್ಕೆ ಬರ್ತಾರೆ, ಮೇನ್ ಪೂಜೆಗಳು ಇರುತ್ತೆ, ಆ ಟೈಮಲ್ಲಿ ನಾವು ಪ್ರಸನ್ನ ನೋಡೋದಿಲ್ಲ. ತಾಳೆಗರಿ ಶಾಸ್ತ್ರವನ್ನು ಎಲ್ಲ ನೋಡ್ತೀವಿ. ನಾವು ಬೇರೆ ನಾರ್ಮಲ್ ಡೇಸಲ್ಲಿ ನಾವು ನೋಡ್ತೀವಿ. ಡೈಲಿ ಇರುತ್ತೆ. ಯಾರು ಬಂದ್ರೂ ಫೋನ್ ಮಾಡಿಬಿಟ್ಟು ಬರಬೇಕು. ಫೋನ್ ಮಾಡಿಲ್ಲ ಅಂದರೆ ಬೇರೆ ಒಬ್ಬರಿಗೆ ಎಲ್ಲ ಬೇರೆ ಜನ ಬಂದಿರ್ತಾರೆ, ನೀವು ಕಾಯಿಸ್ತಾ ಇರಬೇಕು, ತುಂಬ ಲೇಟ್ ಆಗುತ್ತೆ. ತಡೆ ಹೊಡೆಯೋದನ್ನು ಡೈಲಿ ಹೊಡಿತೀವಿ. ಅವ್ರಿಗೆ ಪ್ರಾಬ್ಲಮ್ ಹೆಂಗಿದೆ ಬರ್ತಾರೋ ಹಂಗೆ ಅದನ್ನ ಬಗ್ಗೆ ನಾವು ಎಲ್ಲ ಅವ್ರ ಮೇಲೆ ಇರೋದೆಲ್ಲ ಇಳಿಸ್ತೀವಿ. ಪ್ರಾಬ್ಲಮ್ ಇಲ್ಲಾಂದರೆ ಒಂದು ಲೆಮನಲ್ಲಿ ಕ್ಲಿಯರ್ ಮಾಡಿಬಿಡ್ತೀವಿ. ಇಲ್ಲಾಂದರೆ ಇದು ಈ ಕಾಯಿ ಇದ್ದರೆ ಒಂದು ಮನುಷ್ಯನು ಬಲಿ ಕೊಡೋದಕ್ಕೆ ಈಕ್ವಲ್. ಇದು ಅಷ್ಟು ಪವರ್ಫುಲ್ ಆಗಿರೋದು. ಇದು ಅಷ್ಟು ಈಸಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸಿಗೋದಿಲ್ಲ. ಇದು ತಮಿಳ್ನಾಡಲ್ಲಿ ಸಿಗೋದು. ಅಲ್ಲಿಂದ ತೊಗೊಂಡು ಬಂದಿರ್ತೀವಿ ನಾವು ಅಮ್ಮನಿಗೆ ಪೂಜೆ ಮಾಡಿ ನಿಮ್ಮ ಮೇಲೆ ಇರೋ ನೆಗೆಟಿವ್ಸ್ ಎಲ್ಲ ನೀವು ಏನಿದ್ರೂ ಎಲ್ಲ ತಡೆ ಹೊಡಿತೀವಿ. ಆ ಮಾಟ ಮಂತ್ರ ಏನನ್ನ ಮಾಡಿ ಇರಲಿ, ಇಲ್ಲಿ ಅಮ್ಮನ ಹತ್ರ ಬಂದು ಒಂದೇನು ಲೆಮನ್ ತೊಗೊಂಡೋಗಿ ಜ್ಯೂಸ್ ಮಾಡಿ ಕುಡಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆ ಥರ ಮಾಡಿಕೊಡ್ತೀವಿ. ಅಮ್ಮನ ಹತ್ರ ಮೇನ್ ಸ್ಪೆಷಲ್ ಏನಂದರೆ 2 ಕಡೆ ಇರೋದು ತ್ರಿಶೂಲ, ಅಘೋರ ಭದ್ರಕಾಳಿ ಅಮ್ಮ. ಜೀವನನೇ ಬೇಡ ಅಂತ ಹೇಳಿ ಸೂಸೈಡ್ ಸಹ ಮಾಡ್ಕೊಳಕ್ಕೆ ಹೋಗಿದ್ರಂತೆ. ಅಂಥ ಟೈಮಲ್ಲಿ ಅಮ್ಮನ ಶಕ್ತಿ ಒಂದು ನಿಮ್ಮನ್ನ ಕಾಪಾಡ್ತು ಅಂತ ಕೇಳ್ಪಟ್ವಿ. ಏನು ಸರ್, ಏನಾಯಿತು? ಹೌದು, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಆವಾಗ ನಾನು ಹೋಗಿ ಒಂದು ಕೈ ಕುಯ್ದುಬಿಟ್ಟು ಪಾಯ್ಸನ್ ಫುಲ್ ಕುಡಿದ್ಬಿಟ್ಟು ನಾನು ಆವಾಗ ಲಗೇಜ್ ಆಟೋ ಓಡಿಸ್ಕೊಂಡಿದ್ದೆ. ಆ ಟೈಮಲ್ಲಿ ಅದರಲ್ಲಿ ಫುಲ್ ತೀರೋಗ್ಬಿಡೋಣ, ಲೈಫೇ ಬೇಡ ಎಂದು ನಾನು ಹೋಗಿ ನಾನೆಲ್ಲ ತೀರೋಗ್ಬಿಟ್ಟು ಟೋಟಲಾಗಿ ಕ್ಲೋಸ್ ಅಂತ ನಾನು ನೆನೆಸ್ಕೊಂಡಿದ್ದೆ. ಆ ಟೈಮಲ್ಲಿ ಅಮ್ಮನ ಆಶೀರ್ವಾದ ನನಗೇನೋ ಒಂದು ಫೋರು, ನಮ್ಮ ಅಮ್ಮ ಮಾತಾಡಿರೋ ಮಾತು ನಮಗೆ ಏನೋ ಕೇಳ್ತು, ಆ ಶಕ್ತಿ ಕೇಳಿತ್ತು. ಆವಾಗ ನಮ್ಮ ಲೈಫು ಟೋಟಲಾಗಿ ಎಲ್ಲ ಚೇಂಜ್ ಆಯಿತು. ಈ ನನ್ನ ಕಷ್ಟ, ಈ ನನ್ನ ಪ್ರಾಬ್ಲಮ್ ಎಲ್ಲ ಟೋಟಲಾಗಿ ಚೇಂಜ್ ಆಯಿತು. ಆಮೇಲೆ ನಾನು ಶಬರಿಮಲೆಗೆ ಹೋಗಿ ಬಂದೆ. ಇನ್ನು ನನ್ನ ಗುರು ಹತ್ರ ಹೋಗಿ ನಾನು ದೀಕ್ಷೆ ತಗೊಂಡು ಅಮ್ಮನನ್ನು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫಲ್ಲಿ ಎಲ್ಲ ಕಷ್ಟ ಎಲ್ಲ ಹೋಯ್ತು. ಅಮ್ಮನೇ ನಾನು ನನ್ನ ಲೈಫು ಇವಾಗ ಅಮ್ಮ ಕೊಟ್ಟಿರೋದು ನನಗೆ. ಅದರಿಂದ ಆ ಪ್ರೀತಿಯಿಂದ ನಾನು ಅಮ್ಮನ್ನು ಇಟ್ಟು ನಮ್ಮ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ನಾನು 65 ವರ್ಷದಿಂದ ನಮ್ಮ ದೇವಸ್ಥಾನ ಇದೆ. ಅಮ್ಮ ಮೇಲೆ ಅಷ್ಟು ನನ್ನ ಪ್ರೀತಿ ಇಲ್ಲ. ಏನೋ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಮಾಡ್ತಾರೆ ಎಂದು ನಾವು ಮಾಡ್ತೀವಿ. ಅಮ್ಮ ಮೇಲೆ ಅಷ್ಟು ಪ್ರೀತಿ ಇಲ್ಲ. ಆಮೇಲೆ ನನ್ನ ಸಾಯೋವಾಗ ನನ್ನ ಮೈಂಡ್ಗೆ ಬಂದು ಅಮ್ಮ ನಮ್ಮ ಶಕ್ತಿ ಕೊಟ್ಟು ನನ್ನ ಲೈಫನ್ನು ಚೇಂಜ್ ಮಾಡಿದ್ರು. ಆವಾಗಲೇ ನನಗೆ ಒಂದು ಫೀಲ್ ಬಂತು. ಆವಾಗಲೇ ಅಮ್ಮನ ನಂಬಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಯಿತು. ಅದರಿಂದಾನೇ ಇವಾಗ ನಾನು ಹೇಳುವಾಗಲೇ ನನಗೆ ಒಂದು ಫೀಲು ಹಂಗೆ ಅಮ್ಮ ನನ್ನ ಮೈ ಮೇಲೆ ಬರ್ತಾ ಇದ್ದಾರೆ. ನನ್ನ ಕೈಯಲ್ಲಿ ನನ್ನ ಬೆನ್ನಲ್ಲಿ ಫುಲ್ಲು ನನ್ನ ಅಮ್ಮನೇ ಟ್ಯಾಟು ಹೊಡೆದು ನನ್ನ ಶರೀರನ ಅಮ್ಮನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಸರ್, ಎಲ್ಲ ಮಂತ್ರದಂಡಕ್ಕಿಂತ ಈ ಮಂತ್ರದಂಡ ತುಂಬ ವಿಶೇಷವಾಗಿದೆ. ಏನು ಸರ್ ಇದು? ಇದು ಅಘೋರ ಭದ್ರಕಾಳಿದು. ಈ ಅಮ್ಮದು ಶಕ್ತಿನೇ. ಎಲ್ಲೇ ಯಾವ ಮನೆಯಲ್ಲಿ ಏನನ್ನ ದುರ್ಶಕ್ತಿಗಳು ಏನೋ ಮಾಟ ಮಂತ್ರ ಮಾಡಿರೋದು ಏನನ್ನ ಇದ್ದರೆ ಈ ತ್ರಿಶೂಲದಿಂದ ತಗೊಂಡೋಗಿ ಅವ್ರ ಮನೆಯಲ್ಲಿ ನಾನು ಇಲ್ಲಿ ನಿಲ್ಲಿಸಿದ್ರೆ ಅವ್ರ ಮನೆಯಲ್ಲಿ ಏನನ್ನ ಮಾಟ ಮಂತ್ರ ಮಾಡಿರಲಿ ಅವ್ರ ಮೇಲೆ ಇರೋದೆಲ್ಲ ಅವ್ರ ಮನೆಯಿಂದ ಬಿಟ್ಟು ದೂರ ಹೋಗುತ್ತೆ. ಆದಮೇಲೆ ನನ್ನ ಶಿಷ್ಯಗಳು ಇದ್ದಾರೆ. ನನ್ನ ಶಿಷ್ಯರಿಗೆ ದೀಕ್ಷೆ ಕೊಡೋಕ್ಕೆ ಇಟ್ಟಿರೋದು. ಈ ದೀಕ್ಷೆ ಕೊಡೋದು ಅವ್ರ ತಲೆ ಮೇಲೆ ಇದನ್ನು ಮಂತ್ರದಂಡವನ್ನು ಇಟ್ಟು ನಾವು ಅವ್ರ ಮೇಲೆ ಅವ್ರಿಗೆ ಶಕ್ತಿ ಕೊಡ್ತೀವಿ. ಕೆಳಗಡೆ ಕಾಲು ಭೈರವ್, ಮೇಲೆ ಅಘೋರ ಭದ್ರಕಾಳಿ ಎಲ್ಲ ಮಾಡಿ ಇಟ್ಟಿರೋದು. ಅವ್ರಿಗೆ ಶಕ್ತಿ ಕೊಡೋಕ್ಕೋಸ್ಕರ ನಾವು ನಮ್ಮ ಶಿಷ್ಯರಿಗೆ ಶಕ್ತಿ ಕೊಡೋಕ್ಕೋಸ್ಕರ ನಾವು ಈ ಥರ ಮಂತ್ರದಂಡ ಇದು ಮಾಡಿರೋದು. ಇದನ್ನ ಇದು ಮಾಡ್ತೀರಾ ಶಕ್ತಿ ತುಂಬಕ್ಕೆ ಅಂತ?
ನಾವು ಅಘೋರ ಭದ್ರಕಾಳಿ ದೀಕ್ಷೆನೂ ಕೊಡ್ತೀವಿ ನಾವು. ಮಂತ್ರತಂತ್ರಗಳು ಎಲ್ಲ ಅಷ್ಟಕರ್ಮ ಹೇಳ್ಕೊಡ್ತೀವಿ. ಎಲ್ಲ ಮಂತ್ರಗಳನ್ನೆಲ್ಲ ಹೇಳ್ಕೊಂಡ್ಕೊಟ್ಟು ಅವರು ಪರಿಣಿತರಾದ ಮೇಲೆ ಅವ್ರಿಗೆ ದೀಕ್ಷೆ ಕೊಡೋಂಥದ್ದು ಸರ್ ಇದು ಪದ್ಧತಿ? ಹೌದು, ನಾವು ದೀಕ್ಷೆ ಅಂದರೆ ಈ ಅಘೋರ ಭದ್ರಕಾಳಿಗೆ ಮಂತ್ರ ನಾವು ಹೇಳ್ಕೊಟ್ಟು ದೀಕ್ಷೆ ಕೊಡೋದು. ಆದಮೇಲೆ ನಾವು ಮಂತ್ರತಂತ್ರಗಳದ್ದು ಇರೋದು ಬುಕ್ಸ್ ಎಲ್ಲ ಕೊಡ್ತೀವಿ. ಅವ್ರಿಗೆ ಬುಕ್ಸ್ ಕೊಡ್ತೀವಿ. ಅಲ್ಲಿರೋ ಬುಕ್ಸ್ಗೆಲ್ಲ ತುಂಬ ಇದೆ. ನಮ್ಮ ಶಿಷ್ಯರುಗಳಿಗೆ ಬುಕ್ಸು ಎಲ್ಲ ಹೇಳ್ಕೊಡೋದು, ಕುಡುವೆ ಎಲ್ಲ ಮಾಡಿ ಇವೆಲ್ಲ ಕೊಡ್ತೀವಿ. ಯಂತ್ರ ಕೊಟ್ಟು ನಾವು ದೀಕ್ಷೆ ಕೊಡೋದು. ಯಂತ್ರ ಮಂತ್ರ ಎಲ್ಲ ಕೊಟ್ಟೆ ನಾವು ಕೊಡೋದು. ಅಷ್ಟಕರ್ಮ ಹೆಂಗೆ ಮಾಡಬೇಕು, ಒಳ್ಳೇದು ಮಾಡೋಕ್ಕೆ ನಾವು ಹೇಳ್ಕೊಡೋದು. ಒಳ್ಳೇದು ಮಾತ್ರ ಮಾಡ್ತೀವಿ. ತುಂಬ ಜನ ಫೋನ್ ಮಾಡಿ ಹಿಂಗೆ ಮಾಡಬೇಕು ಸ್ವಾಮಿ, ಹಂಗೆ ಮಾಡಬೇಕು ಅಂತ ಕೇಳ್ತಾರೆ. ಕೆಟ್ಟದಕ್ಕೆ ನಾವು ಹೋಗೋದಿಲ್ಲ. ಒಳ್ಳೇದು ಮಾಡಬೇಕು. ಒಳ್ಳೇದು ನೆನೆಸ್ಕೊಂಡ್ರೆ ಒಳ್ಳೇದಾಗತ್ತೆ. ನೀವು ಏನು ಥಿಂಕ್ ಮಾಡ್ದಿರೋ ಅದೇ ನೀವು ನಿಮ್ಮ ಲೈಫಲ್ಲಿ ನಡೆಯೋದು. ಇನ್ನೊಬ್ಬರಿಗೆ ಕೆಟ್ಟದ್ದು ಹಾಳು ಮಾಡಬೇಕು, ಇನ್ನೊಬ್ಬರು ಕುಟುಂಬ ಫ್ಯಾಮಿಲಿನ ಹಾಳು ಮಾಡಬೇಕಂದು ಯೋಚನೆ ಮಾಡಿದ್ರೆ ನಿಮ್ಮ ಫ್ಯಾಮಿಲಿನೇ ಹಾಳಾಗುತ್ತೆ. ನೀವು ಒಳ್ಳೇದಾಗಿ ಥಿಂಕ್ ಮಾಡಿಕೊಂಡು ಒಳ್ಳೇದೇ ನೆನೆಸ್ಕೊಂಡು ಇದ್ದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ಹೋಗ್ತೀರಾ. ಈ ಥರ ಈ ಮೂಲಿಕೆಗಳು ಎಲ್ಲ ಮಿಕ್ಸ್ ಮಾಡಿ ನಾವು ಕೊಡ್ತೀವಿ. ಇದನ್ನು ತಗೊಂಡೋಗಿ ಮನೆಯಲ್ಲಿ ಸಾಂಬ್ರಾಣಿ ಹಾಕಿದ್ರೆ ಈ ದೊಡ್ಡದಾಗಿರೋ ಪೀಸ್ ಎಲ್ಲ ಚಿಕ್ಕದಾಗಿ ಮಾಡಿ ಸಾಂಬ್ರಾಣಿ ಹಾಕಬೇಕು. ಕೆಳಗಡೆ ಇರೋದು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈ ಪದಾರ್ಥಗಳೆಲ್ಲ ಮಿಕ್ಸಿಂಗ್ ಮಾಡಿರೋದು. ಇದೆಲ್ಲ ಈ ನೆಗೆಟಿವ್ ಮನೆಯಲ್ಲಿರೋ ಮಂತ್ರತಂತ್ರಗಳು ಏನಿದ್ರೂ ಸರಿ ಎಲ್ಲ ದೂರ ಮನೆ ಬಿಟ್ಟು ಎಲ್ಲ ದೂರ ಹೋಗ್ಬೇಕು. ಆ ಥರ ಹೋಗೋಕ್ಕೋಸ್ಕರನೇ ಎಲ್ಲ ಎಲ್ಲ ನಾನು ಸೆಟ್ಟಾಗಿ ಮಾಡಿಕೊಡ್ತೀವಿ ನಾವು. ಅಮ್ಮನ ಹತ್ರ ಬರೋರು ಎಲ್ರಿಗೂ ಎಲ್ಲ ಒಳ್ಳೇದಾಗಬೇಕೆಂದು ಮೇಯ್ನಾಗಿ ಮಾಡ್ತಾ ಇರೋದು. ನನ್ನ ಹತ್ರ ಇಲ್ಲ, ಅಮ್ಮನ ಹತ್ರ ಬಂದರೆ ಅವರು ಒಳ್ಳೇದಾಗಿ ಬಿಟ್ಟು ಚೆನ್ನಾಗಿ ಹೋಗಬೇಕು. ಅವ್ರ ಮೇಲೆ ಏನೋ ನೆಗೆಟಿವ್ ಮಂತ್ರ ಪಾಳು ಏನಿದ್ರೇನೂ ಸರಿ, ಅವರು ದುಡ್ಡು ಕೊಟ್ಟಿಲ್ಲ, ನನ್ಗೆ ಅದು ಬೇಡ, ಒಳ್ಳೇದಾಗಬೇಕು. ಅದೇ ನಮ್ಮ ಕಾನ್ಸೆಪ್ಟ್. ಮಾಡಿರೋದು ಏನನ ಇರಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ಅಮ್ಮನ ಕೈಯಿಂದ ಎಲ್ಲ ವಿಷಯಗಳು ಏನನ ಇರಲಿ ಎಲ್ಲ ದೂರ ಹೋಗ್ಬಿಡುತ್ತೆ. ಆ ಥರ ಮಾಡ್ಕೊಂಡು ಈ ನಾಗರಾಜ ಇಟ್ಟಿರೋದು ನಾಗರಾಣಿ ಬೇಬಿ ರೂಪದಲ್ಲಿ ಇರೋದು ನಾಗತಮ್ಮ. ಬೇಬಿ ಇಲ್ಲ, ಮಗು ಇಲ್ಲ, ಅಲ್ಲೆಲ್ಲಿ ಸುತ್ಕೊಂಡಿದ್ದಾರೆ ಜನ. ನಾಗಮ್ಮನ ಹತ್ರ ಪೂಜೆ ಮಾಡಿದ್ರೆ ಮಗು ಆಗುತ್ತೆ. ತುಂಬ ಜನಕ್ಕೆ ನಂಬಿಕೆ ಇದೆ. ಒಂದು ತೆಂಗಿನಕಾಯಲ್ಲಿ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಹೋಗಿದ್ರೂ ಆಗುತ್ತೆ. ಒಂದು ತೊಟ್ಲಲ್ಲಿ ಈ ಥರ ಇದು ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡು ಕಟ್ಬಿಟ್ಟು ಹೋಗಿದ್ರೂ ಆಗುತ್ತೆ. ಅವ್ರಿಗೆ ಆಗಬೇಕಂದ್ರೆ ಆ ಹಿಂದೆ ಕಟ್ಟಿರೋದು ಹಂಗೆ ಇರುತ್ತೆ, ಮರದಲ್ಲಿ ಇರುತ್ತೆ. ಅವ್ರಿಗೆ ಬೇಬಿ ಮಗು ಆಗೋದಿಲ್ಲ ಅಂದರೆ ಅವ್ರು ಕಟ್ಟಿರೋದು ಬಿದ್ದೋಗ್ಬಿಡುತ್ತೆ, ಹೆಂಗಾನ ಅದಕ್ಕೆ ಕೆಳಗಡೆ ಬಂದುಬಿಡುತ್ತೆ. ಆ ಥರ ತುಂಬ ಜನಕ್ಕೆ ಮಕ್ಕಳಾಗಿದ್ದಾರೆ, ಎಲ್ಲ ಒಳ್ಳೇದಾಗ್ತಾಯಿದೆ. ನಾಗರಾಣಿ ಶಿವ ಪಾರ್ವತಿಗೆ ತಪಸ್ ಮಾಡಿದ್ದಾರೆ ಅವ್ರಿಗೆ ಮಗು ಬೇಕೆಂದು. ಅವರು ಹೊಟ್ಟೆಯಲ್ಲಿ 8 ಮೊಟ್ಟೆಗಳು ಬಂದಿದೆ. ಅದರಲ್ಲಿ ನಾಗಮ್ಮನೇ ಫಸ್ಟು. ಆ ಥರ ಮಗು ಇಲ್ಲವ್ರಿಗೆ ಮಗು ಆಗಬೇಕಂದು ಒಂದು ರೀತಿ ಒಳ್ಳೇದಾಗಬೇಕಂದು ಮಗು ಇಲ್ಲದವರು ಬಂದು ಅಮ್ಮನಿಗೆ ಪೂಜೆ ಮಾಡಿಬಿಟ್ಟು ಒಂದು ಏನಪ್ಪ ತೊಟ್ಲುನಾದ್ರೂ ಸಹಿ ಇಲ್ಲ ಕಾಯಿನಾದರೂ ಸರಿ ಕಟ್ಟಿದ್ರೆ ಅವ್ರಿಗೆ ಮಗು ಹಾಗೆ ಆಗುತ್ತೆ ಅನ್ನೋದು ಇಲ್ಲಿನ ಇದು. ಮೊಟ್ಟೆಗಳು
ತೇಜಂ ಗಣನ್ಯಂ ಅನ್ಯ ಗಂಡೋದ್ರೇಣಂ ಅಲಂ ಶಂಖಾಂ ರೌದ್ರಪಾದಂ ತ್ರಿನೇತ್ರಂ ಚಾಮುಂಡಿರೂಪರೇಖಾಂ ಗೋನಭಯ ಹರಿಭದ್ರಕಾಳಿ ನಮಾಮಿ. ಅರವತ್ತು ವರ್ಷದಿಂದ ನಮ್ಮ ಅಜ್ಜಿ ಮಾಡ್ತಾ ಇರೋದು ಭದ್ರಕಾಳಿ ಅಮ್ಮ. ಈ ಅಮ್ಮನೆ ಇಲ್ಲಿ ಇರೋದು ಮುತ್ತುಮಾರಿ ಅಮ್ಮ, ಇಲ್ಲಿ ದುರ್ಗಮಾತ ಇದ್ದಾರೆ. ನನ್ನ ಮಚ್ಚ ನಮ್ಮ ಅಜ್ಜಿಗೆ ನಾವು ಇಬ್ಬರು ಇರೋದು ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನ ಎಲ್ಲ ಇಲ್ಲಿ ಇವರೇ, ಇಲ್ಲೆಲ್ಲ ಅಮ್ಮನ ಅಲಂಕಾರ ಮಾಡೋದು ಎಲ್ಲ ಮಾಡೋದು ಇವರೇ. ನಾನು ಅಲ್ಲಿ ಅಘೋರ ಭದ್ರಕಾಳಿಯಲ್ಲೂ ಅಲ್ಲಿ ನೋಡ್ತೀನಿ.